ನಾಮಪತ್ರ ಸಲ್ಲಿಕೆಯ ಜೊತೆಗೆ ರಾಮನಗರದಲ್ಲಿ ಡಿಕೆ ಬ್ರದರ್ಸ್ ಇವತ್ತು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಡಿಸಿ ಕಚೇರಿಯಿಂದ ಮೆರವಣಿಗೆ ಹಾಗೇನೇ ಬಹಿರಂಗ ಸಮಾವೇಶ ಕೂಡ ನಡೆಯುತ್ತೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್, ರಾಮಲಿಂಗಾರೆಡ್ಡಿ ಹಾಗೇನೇ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ತಮಟೆ ವಾದ್ಯ, ಪಟ್ಟದ ಕುಣಿತ, ವೀರಗಾಸೆ ಮೂಲಕ ಸ್ವಾಗತಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾಕೆ ಅಂತಂದರೆ ಎದುರಾಳಿ ಈ ಸರ್ತಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಇದೊಂಥರ ಡಿ ಕೆ ಶಿವಕುಮಾರ್ಗೆ ಪ್ರತಿಷ್ಠೆಯ ಪ್ರಶ್ನೆ. ತನ್ನ ಸ್ವಕ್ಷೇತ್ರವನ್ನು ಉಳಿಸಿಕೊಳ್ಳಲೇಬೇಕು, ತಮ್ಮನನ್ನು ಗೆಲ್ಲಿಸಲೇಬೇಕು, ಇದು ಅವರಿಗೆ ಪ್ರತಿಷ್ಠೆಯ ವಿಚಾರ. ವಿಪರೀತ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಹಾಗಾಗಿ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಡಿ ಕೆ ಸುರೇಶ್. ಕಾಂಗ್ರೆಸ್ನಿಂದ ಮೊದಲ ಅಭ್ಯರ್ಥಿ ಮತ್ತು ಬಿ ಫಾರಂ ಪಡೆದುಕೊಂಡ ಮೊದಲ ಅಭ್ಯರ್ಥಿ ಕೂಡ ಹೌದು. 2019ರಲ್ಲಿ ಲೋಕಸಭಾ ಚುನಾವಣೆ ನಡೆದಾಗ ಇಡೀ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನಿಂದ ಗೆದ್ದ ಏಕೈಕ ವ್ಯಕ್ತಿ ಅಂತಂದರೆ ಡಿ ಕೆ ಸುರೇಶ್. ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ಸಂಸದರಾಗ್ತಾರೆ. ಸೊ ಹಾಗಾಗಿ ಈ ಬಾರಿಯೂ ಕೂಡ ಟಿಕೆಟ್ ಅವರಿಗೆ ಸಿಕ್ಕಿದೆ, ಡಿ ಕೆ ಸುರೇಶ್ ಅವರಿಗೆ. ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. 4ನೇ ತಾರೀಕು ತನಕ ಯಾವಾಗ ಬೇಕಾದರೂ ನಾಮಿನೇಷನ್ ಫೈಲ್ ಮಾಡ್ಬೋದು. 4ನೇ ತಾರೀಕು ತನಕ ಟೈಮ್ ಇದೆ, ಏಪ್ರಿಲ್ 4ನೇ ತಾರೀಕು ತನಕ. ಹಾಗಾಗಿ ಮೊದಲ ದಿನವೇ ಇವತ್ತು ಗುರುವಾರ ಒಳ್ಳೆಯ ದಿನ ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಸುರೇಶ್ ತಮ್ಮ ಉಮೇದುವಾರಿಕೆಯನ್ನು ಇವತ್ತು ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಹಜವಾಗಿಯೇ ಉಪಮುಖ್ಯಮಂತ್ರಿಯ ಸಹೋದರ ಕೂಡ ಹೌದು. ಹಾಗಾಗಿ ಕಾಂಗ್ರೆಸ್ ಇವತ್ತು ರಾಮನಗರದಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಇವತ್ತು ಒಂದು ಬಹಿರಂಗ ಸಮಾವೇಶ ಕೂಡ ಇಟ್ಕೊಂಡಿದ್ದಾರೆ. ನಾಮಿನೇಷನ್ ಫೈಲ್ ಮಾಡಿದ ನಂತರ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್, ರಾಮಲಿಂಗಾರೆಡ್ಡಿ ಮುಂತಾದ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಇವತ್ತು ಬರ್ತಾ ಇದ್ದಾರೆ. ತಮ್ಮ ಶಕ್ತಿ ಪ್ರದರ್ಶನ, ತಮ್ಮ ಜಿಲ್ಲೆಯಲ್ಲಿ ತಮ್ಮ ಹಿಡಿತ ಎಷ್ಟರ ಮಟ್ಟಿಗಿದೆ, ಕಾಂಗ್ರೆಸ್ ಪಕ್ಷದ ಹೋಲ್ಡ್ ಎಷ್ಟಿದೆ ಅಂತಕ್ಕಂಥದ್ದನ್ನು ತೋರಿಸ್ಬೇಕು. ಇವೆಲ್ಲ ಒಂದು ರೀತಿಯಲ್ಲಿ ಮೈಂಡ್ ಗೇಮ್. ಎಷ್ಟು ಜನ ಸೇರಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿದಾಗಲೇ ಎದುರಾಳಿಗೆ ನಡುಕ ಉಂಟಾಗಬೇಕು. ಆ ಥರದ ತಂತ್ರಗಾರಿಕೆಗಳನ್ನ ಎಲ್ಲ ಪಕ್ಷದವರು ಕೂಡ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಇವತ್ತು ಡಿ ಕೆ ಸುರೇಶ್ ಅವರು ಕೂಡ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ರಾಮನಗರ ಜಿಲ್ಲೆ ದೊಡ್ಡ ಹೋಲ್ಡನ್ನು ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. 4ರಲ್ಲಿ 3 ಕ್ಷೇತ್ರಗಳಲ್ಲಿ ಶಾಸಕರು ಕಾಂಗ್ರೆಸ್ನವರೇ ಇದ್ದಾರೆ, ಕನಕಪುರ, ಮಾಗಡಿ. ಸೊ ಹಾಗಾಗಿ ಕೇವಲ ಚನ್ನಪಟ್ಟಣದಲ್ಲಿ ಮಾತ್ರ ಕುಮಾರಸ್ವಾಮಿ ಅವರು ಶಾಸಕರು. ಅದನ್ನು ಹೊರತುಪಡಿಸಿದಂತೆ ರಾಮನಗರ, ಮಾಗಡಿ ಮತ್ತು ಕನಕಪುರ 3 ಕಡೆ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಬರ್ತಾರೆ. ಜೊತೆಗೆ ಎಲ್ಲ ಕ್ಷೇತ್ರಗಳಿಂದಲೂ ಕೂಡ, ಅಂದರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಸಾಥ್ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರ ಉಮೇದುವಾರಿಕೆ ಸಲ್ಲಿಕೆಗೋಸ್ಕರ. ದೊಡ್ಡ ಫೈಟ್ ಇರ್ತಕ್ಕಂಥ ಕ್ಷೇತ್ರ ಇದು. ಹಾಗೆ ನೋಡೋಕೆ ಹೋದರೆ ವಿಪರೀತ ಒಂಥರ ಟಗ್ ಆಫ್ ವಾರ್ ಹೇಗಿದೆ ಅಂತಂದರೆ, ಯಾರೇ ಅಭ್ಯರ್ಥಿ ಗೆದ್ದರೂ ಕೂಡ ಐದರ್ ಡಾಕ್ಟರ್ ಮಂಜುನಾಥ್, ಡಿ ಕೆ ಸುರೇಶ್ ಲೋ ಮಾರ್ಜಿನ್ನಲ್ಲಿ ಗೆಲ್ತಕ್ಕಂಥ ಕ್ಷೇತ್ರ ಇದು. ಎರಡೂ ಕಡೆಗೆ ಬೆಂಬಲ ತುಂಬ ಇದೆ ಅಂತ. ಬೆಂಗಳೂರು ಗ್ರಾಮಾಂತರದಲ್ಲಿ BJP ಮತ್ತು JDSಗೂ ಕೂಡ ಅದೇ ಮಟ್ಟದ ಶಕ್ತಿ ಇದೆ. ಡಾಕ್ಟರ್ ಮಂಜುನಾಥ್ ಅವರು ನಾಮಪತ್ರ ಸಲ್ಲಿಕೆ ಮಾಡಬೇಕಾದ್ರೆ ಅವರು ಕೂಡ ಇದೇ ರೀತಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ ಸಹಜವಾಗಿ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಕನಕಪುರದ ಕೆಂಕೇರಮ್ಮ ಮತ್ತು ರಾಮನಗರದ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ದಾರೆ ಡಿ ಕೆ ಸುರೇಶ್. ಸ್ವಲ್ಪ ಕ್ಯಾಮ್ರಾ ಇಲ್ಲ ವಿಶ್ವಾಸ ಇದೆ. ಜನರ ಸೇವೆ ಮಾಡಿದ್ದೀನಿ, ಸೊ ಕೂಲಿ ಕೇಳ್ತಾ ಇದ್ದೀನಿ, ಕೂಲಿ ಕೊಡ್ತಾರೆ. ಎಲ್ಲೋ ವಿಶ್ವಾಸ ಇದೆ. ಜನರ ಸೇವೆ ಮಾಡಿದ್ದೀನಿ, ಸೊ ಕೂಲಿ ಕೇಳ್ತಾ ಇದ್ದೀನಿ, ಕೂಲಿ ಕೊಡ್ತಾರೆ. ವಿಶೇಷವಾದ ಮನೆ ದೇವರಿಗೆ
ಗೆಲ್ಲುವ ವಿಶ್ವಾಸ ಇದೆ. ಜನರ ಸೇವೆ ಮಾಡಿದ್ದೀನಿ, ಸೊ ಕೂಲಿ ಕೇಳ್ತಾ ಇದ್ದೀನಿ, ಕೂಲಿ ಕೊಡ್ತಾರೆ. ಗೆಲ್ಲುವ ವಿಶ್ವಾಸ ಇದೆ. ಜನರ ಸೇವೆ ಮಾಡಿದ್ದೀನಿ, ಸೊ ಕೂಲಿ ಕೇಳ್ತಾ ಇದ್ದೀನಿ, ಕೂಲಿ ಕೊಡ್ತಾರೆ. ವಿಶೇಷವಾದ ಮನೆ ದೇವರಿಗೆ ಪೂಜೆ ಸಲ್ಲಿಸಿದ್ರೆ ಏನ್ ಹೇಳ್ತೀರಿ? ಗೆಲ್ಲುವ ವಿಶ್ವಾಸ ಇದೆ. ಜನರ ಸೇವೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ಕೂಡ ಮಾತನಾಡಿದ್ದಾರೆ. ಜನಸೇವೆ ಮಾಡಿದ್ದೀನಿ, ಅದಕ್ಕೆ ಕೂಲಿ ಕೇಳ್ತಾ ಇದ್ದೀನಿ, ಕೂಲಿ ಕೊಡ್ತಾರೆ, ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ ಅಂತಕ್ಕಂಥ ಮಾತನ್ನು ಅವರು ಆಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ರಾಮನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೋಗಿ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸ್ತಾರೆ. ಕಾಂಗ್ರೆಸ್ನಿಂದ ಈಗಾಗಲೇ ಅವರ ಅಣ್ಣ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಿ ಫಾರಂ ಕೊಟ್ಟಿದ್ದಾರೆ. ಅದು ಅಧ್ಯಕ್ಷರ ಕೆಲಸ, ಪಕ್ಷದ ವತಿಯಿಂದ ಕೊಡ್ತಕ್ಕಂಥದ್ದು ಬಿ ಫಾರಂ. ಹಾಗಾಗಿ ಈಗ ಪಕ್ಷದ ವತಿಯಿಂದ ಅವರಿಗೆ ಬಿ ಫಾರಮನ್ನು ಸಲ್ಲಿಕೆ ಮಾಡಲಾಗಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮೊದಲ ಬಿ ಫಾರಮನ್ನು ಡಿ ಕೆ ಸುರೇಶ್ ಅವರಿಗೆ ಕೊಟ್ಟಿದ್ದಾರೆ. ಏನಾದರೂ ಮಾಡಿ ಈ ಸರ್ತಿ ಅವರನ್ನು ಗೆಲ್ಲಿಸ್ಕೊಳ್ಳೇಬೇಕು. ಎದುರಾಳಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಒಂದೇ ಪಕ್ಷದವರಾಗಿದ್ದಿದ್ರೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬಟ್ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲೋದಕ್ಕೆ ಎಲ್ಲ ರೀತಿಯ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ಎಸ್ ವಿನಯ್, ಈಗ ಡಿ ಕೆ ಸುರೇಶ್ ಅವರ ನಾಮಪತ್ರ ಸಲ್ಲಿಕೆ ಆಯ್ತಾ? ಇವತ್ತು ಇಡೀ ದಿನ ಕಾಂಗ್ರೆಸ್ ವತಿಯಿಂದ ಯಾವ ರೀತಿ ಶಕ್ತಿ ಪ್ರದರ್ಶನ ಇದೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಯಾಕಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿದೆ. ಯಾಕೆಂದರೆ HDK ಹಾಗೂ DKಶಿ ಅವರ ಕುಟುಂಬದ ನಡುವೆ ನೇರ ಹಣಾಹಣಿ ನಡೀತಾ ಇರುವಂಥದ್ದು. ಹಾಗಾಗಿ ಈ ಬಾರಿಯ ಚುನಾವಣೆಯನ್ನು ಕಾಂಗ್ರೆಸ್ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಯಾಕಂದರೆ ಸತತ 3 ಬಾರಿಯಲ್ಲಿ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವರು ಇದೀಗ 4ನೇ ಬಾರಿ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಉಮೇದುವಾರಿಕೆ ಸಲ್ಲಿಕೆಗೂ ಮುನ್ನ ಕೂಡ ತಮ್ಮ ಮನೆ ದೇವರು ಕನಕಪುರದ ಕೆಂಕೆರಮ್ಮ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ವಿಶೇಷ ಪೂಜೆಯನ್ನು ಸಲ್ಲಿಸಿ ತಾಯಿ, ಅಕ್ಕ ಹಾಗೂ ಅತ್ತಿಗೆ, ಅಣ್ಣನ ಆಶೀರ್ವಾದವನ್ನು ಕೂಡ ಸಂಸದ ಡಿ ಕೆ ಸುರೇಶ್ ಅವರು ಪಡೆದುಕೊಂಡಿರುವಂಥದ್ದು. ಕುಟುಂಬ ಸಮೇತರಾಗಿ ಬಂದು ವಿಶೇಷ ಪೂಜೆಯನ್ನು ಮನೆ ದೇವರಿಗೆ ಸಲ್ಲಿಸಿದ್ದಾರೆ. ಪ್ರತಿ ಬಾರಿಯೂ ಕೂಡ ನಾಮಪತ್ರ ಸಲ್ಲಿಕೆಗೂ ಮುನ್ನ ಮನೆ ದೇವರಿಗೆ ಪೂಜೆ ಸಲ್ಲಿಸೋದು ಕೂಡ ಅವರ ಕುಟುಂಬದಲ್ಲಿ ವಾಡಿಕೆ. ಹಾಗಾಗಿ ಡಿ ಕೆ ಸುರೇಶ್ ಅವರು ಮನೆ ದೇವರಿಗೆ ಪೂಜೆ ಸಲ್ಲಿಸಿ ಇಲ್ಲಿಂದ ನೇರವಾಗಿ ರಾಮನಗರಕ್ಕೆ ತೆರಳಿದ್ದಾರೆ. ಸುಮಾರು 12:30 1 ಗಂಟೆ ವೇಳೆಗೆ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ, DCM ಡಿ ಕೆ ಶಿವಕುಮಾರ್ ಸೇರಿ ಸಚಿವ ಸಂಪುಟದ ಹಲವು ಸಚಿವರು ಹಾಗೂ ಸ್ಥಳೀಯ ಶಾಸಕರು ಕೂಡ ಭಾಗಿಯಾಗ್ತಾರೆ. ಸುಮಾರು 50,000ಕ್ಕೂ ಅಧಿಕ ಕಾರ್ಯಕರ್ತರು ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಾಮಪತ್ರ ಸಲ್ಲಿಸಿದ ಬಳಿಕ ರಾಮನಗರದಲ್ಲಿ ಬೃಹತ್ ರೋಡ್ ಶೋ ಅನ್ನು ಕೂಡ DK ಬ್ರದರ್ಸ್ ನಡೆಸ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ರಾಮನಗರದಲ್ಲಿ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಮೈತ್ರಿ ಪಕ್ಷಗಳಿಗೆ ಟಕ್ಕರನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಕೂಡ ಶಕ್ತಿ ಪ್ರದರ್ಶನವನ್ನು ಇವತ್ತು ಮಾಡ್ತಾ ಇರುವಂಥದ್ದು. ಯಾಕೆಂದರೆ HDK ಸೇರಿದಂತೆ ಸಾಕಷ್ಟು ಏನು BJP ನಾಯಕರು ಕೂಡ DK ಸುರೇಶ್ ಅವರನ್ನು ಸೋಲಿಸಬೇಕು ಅಂತ ನಾನಾ ತಂತ್ರಗಾರಿಕೆಯನ್ನು ಮಾಡ್ತಿದ್ರು ಕೂಡ ನಾವು ಯಾವುದಕ್ಕೂ ಕೂಡ ಬಗ್ಗಲ್ಲ, ಎಲ್ಲವನ್ನೇ ಎದುರಿಸ್ತೀವಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು DK ಬ್ರದರ್ಸ್ ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಿ ಅಧಿಕೃತವಾಗಿ ಪ್ರಚಾರ ಕಾರ್ಯವನ್ನು ಕೂಡ ಆರಂಭಿಸ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ವಿನಯ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. 12:30 1 ಗಂಟೆ ಅಷ್ಟೊತ್ತಿಗೆ ನಾಮಪತ್ರ ಸಲ್ಲಿಸ್ತಾರೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ.